ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಟಿಕೆಟ್ಗಾಗಿ ಶಾಮನೂರು ಫ್ಯಾಮಿಲಿ ಮುಸ್ಲಿಮರ ನಡುವೆ ಫೈಟ್ ಆಗ್ತಾ ಇದ್ದು, ಶಾಮನೂರು ಶಿವಶಂಕರಪ್ಪ ಮೊಮ್ಮನಿಗೆ ಟಿಕೆಟ್ ಕೊಟ್ರೆ ಹುಷಾರ್ ಅನ್ನುವಂತಹ ಎಚ್ಚರಿಕೆ ಕೂಡ ಮಾಡಲಾಗಿದೆ. ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ರೆ ಸೋಲು ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದು, ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಂ ಕಾರ್ಯಕರ್ತರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. 50,000 ಮತಗಳಿಂದ ಸೋಲಿಸುತ್ತೇವೆ ಅಂತ ಸವಾಲು ಹಾಕಿದ್ದು, ತೊಡೆ ಮತ್ತು ತೋಳು ತಟ್ಟಿ ಮೀಸೆ ತಿರುವಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಬೈ ಎಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದು, ಈಗ ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ ಕಾವು ಹೆಚ್ಚಾಗ್ತಾ ಇದ್ದು, ಟಿಕೆಟ್ಗಾಗಿ ಶಾಮನೂರು ಫ್ಯಾಮಿಲಿ ಮತ್ತು ಮುಸ್ಲಿಮರ ನಡುವೆ ಫೈಟ್ ಹೆಚ್ಚಾಗಿದೆ. ಇವತ್ತು ದಾವಣಗೆರೆಯ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಬರುವ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿರುವಂಥ ಎಲ್ಲ ನಮ್ಮ ಸಚಿವರು, ಮಾಜಿ ಸಚಿವರು ಹಾಗೂ ದಾವಣಗೆರೆಯ ಸಚಿವರು ಕೂಡ ಇದ್ದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇದ್ದರು. ಗೂಡೇನಾಗಿಲ್ಲ, ಎಲ್ಲ ಅವರವರ ಕೇಳ್ತಾ ಇದ್ದರು. ಅಲ್ಲಿ ಭಾಳಷ್ಟು ಜನ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೇಳ್ರಿ ಅಂತ ಕೇಳ್ತಾ ಇದ್ರು. ಇನ್ನೊಬ್ರು ಕೆಲವರು ಸಮರ್ಥಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಾಯಿದ್ರು. ಎಲ್ಲ ನಮ್ಮ ಬಂದಂಥವ್ರ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಅವರವರ ಅಹವಾಲನ್ನು ಕೊಟ್ಟಿದ್ದೀವಿ. ಅವರು ಬಂದಂಥವರು ನಮ್ಮ ಉಸ್ತುವಾರಿ ಕೂಡ ಎಲ್ಲ ತಗೊಂಡು ಮುಂದಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪುನೀತ್, ಈಗಾಗಲೇ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಕಾವು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿದೆ ಅಂತ? ಖಂಡಿತವಾಗ್ಲೂ ಕಾವ್ಯ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಒಂದ್ ಕಡೆ ಶಾಮನೂರ್ ಕುಟುಂಬದ, ಅದರಲ್ಲೂ ಸಚಿವ SS ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ಶಾಮನೂರ್ಗೆ ಈ ಬಾರಿ ಟಿಕೆಟ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರಾಗಿರೋದು ಮತ್ತೆ ಸಚಿವ SS ಮಲ್ಲಿಕಾರ್ಜುನ ಆಗಿರೋದು, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಬಾರಿ ಮುಸ್ಲಿಂ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇದ್ದಂತಹ ಸಂದರ್ಭದಲ್ಲಿ ಈ ಬಾರಿ ಅಂದ್ರೆ ಪ್ರತಿ ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪ ಗೆಲ್ಸ್ಕೊಂಡ್ ಬರ್ತಾ ಇದೀವಿ. ಈ ಬಾರಿ ಒಂದು ಅವಕಾಶವನ್ನು ಮುಸ್ಲಿಂ ಸಮುದಾಯ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಏನು KPCCಯಿಂದ ಆಯ್ಕೆ ಅಂದ್ರೆ ಮಾಡಿದಂತಹ ಒಂದು ಉಸ್ತುವಾರಿ ಸಮಿತಿ ಏನಿದೆ, ಸಮಿತಿ ಒಂದು ಕಾರ್ಯಕರ್ತರ ಮತ್ತು ಮುಖಂಡರ ಒಂದು ಅಭಿಪ್ರಾಯವನ್ನು ತಿಳಿದಕ್ಕೂ ಒಂದು ಕಮಿಟಿ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಕೂಡ ಸಾಕಷ್ಟು ಒಂದು ಆಕ್ರೋಶ ಕೂಡ ಹೊರಾಗ್ತಾ ಇರುವಂತದ್ದು. ಏನಾದ್ರು ಸಮರ್ಥ ಏನಾದ್ರು ಟಿಕೆಟ್ ಏನಾದ್ರು ಕೊಟ್ರು ಅಂತ ಅಂದ್ರೆ ಮುಂದ್ ಬರುವಂತಹ 2025ರಲ್ಲಿ ನಾವು 28ರಲ್ಲಿ ನಾವು ಕೂಡ ಒಂದು ನಮ್ಮ ಶಕ್ತಿ ಏನಿದೆ ಅನ್ನೋ ಒಂದು ತೋರಿಸ್ತೀವಿ ಅನ್ನುವಂತಹ ಆಕ್ರೋಶ ಕೂಡ ಹೊರಾಗ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ.